ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ತಾನೇ ಎಲಿಮಿನೇಷನ್ ನಡೆದಿದ್ದು ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುವಂತಹ ವಿಚಾರ. ಅದರಂತೆ ಈ ವೀಕು ಕೂಡ 2 ಡಬಲ್ ಎಲಿಮಿನೇಷನ್ ನಡೀತದೆ ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನೇ ಮಾಡಿಬಿಟ್ರು. ಈ ಮನೆಯಲ್ಲಿ ನಡುವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ. ಅದು ಕೂಡ ಮಿಡ್ ನೈಟ್ ಎಲಿಮಿನೇಷನ್. ಈ ವೀಕ್ ಮಿಡ್ ನೈಟ್ ಎಲಿಮಿನೇಷನ್ ಇರೋದು ಸಾಧ್ಯತೆ ಪಕ್ಕ ಅಂತಾನೂ ಕೂಡ ಬಿಗ್ ಬಾಸ್ ಹೇಳಿದ್ದಾರೆ. ಅದರಂತೆ ಬುಧವಾರ ಇಲ್ಲ ಗುರುವಾರ ರಾತ್ರಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋದು ಖಚಿತ. ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಇವಾಗ ಒಂದು ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ರು ಮನೆ ಮಂದಿಗೆ. ಈ ಟಾಸ್ಕ್ ಅಲ್ಲಿ ಫೈನಲಿ ಯಾರು ಗೆಲ್ತಾರೋ ಅವರು ಮಿಡ್ ನೈಟ್ ಎಲಿಮಿನೇಷನ್ ಇಂದ ಪಾರಾಗ್ತಾರೆ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಎನರ್ಜಿ ಹಾಕ್ಬಿಟ್ಟು ಈ ಟಾಸ್ಕ್ ಅನ್ನ ಆಡಬೇಕಾಗಿತ್ತು. ಸೊ ಅದರಂತೆ ಗ್ರೂಪ್ ವೈಸ್ ಗಳನ್ನ ಮಾಡ್ತಾರೆ, 2 ಗ್ರೂಪ್ ಗಳನ್ನಾಗಿ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಸೊ ಅದರಲ್ಲಿ ರಜತ್, ಮೋಕ್ಷಿತಾ ಹಾಗೂ ಭವ್ಯ ಈ 3 ಜನ ಸೇರ್ಕೊಂಡು ಒಂದು ಆಟವನ್ನ ಆಡ್ತಾರೆ. ಸೊ ಆ ಆಟ ಯಾವ ತರ ಇದೆ ಅಂತ ಹೇಳಿದ್ರೆ, ನೀವು ಈ ಇಮೇಜ್ ಅನ್ನ ನೋಡಿದ್ರೆ ನಿಮಗೊಂದು ಗೆಸ್ ಬರ್ಬೋದು. ಸೊ ಅದನ್ನ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಜೋಡಿಸಿರುವಂತಹ ಒಂದು ಕಟ್ಟೆಗಳನ್ನ ಎತ್ಕೊಂಡು ಬಂದು ಯಾರ ಬಾಕ್ಸ್ ಅಲ್ಲಿ ಹಾಕ್ತಿವೋ, ಯಾರು ಹೊರಗಡೆ ಹೋಗ್ಬೇಕಂತ ನಮಗೆ ಇಷ್ಟ ಇರುತ್ತೋ ಅವ್ರು ಬಾಕ್ಸ್ ಅಲ್ಲಿ ಹಾಕ್ಬೇಕು. ಅಲ್ಲಿ ಯಾರ್ದು ಜಾಸ್ತಿ ಬಿದ್ದಿರುತ್ತೋ ಅವರು ಈ ಆಟದಿಂದ ಸೋತಿರ್ತಾರೆ ಹಾಗೂ ಮಿಡ್ ನೈಟ್ ಎಲಿಮಿನೇಷನ್ಗೆ ಅವರು ಕೂಡ ನಾಮಿನೇಟ್ ಆಗಿರ್ತಾರೆ. ಸೊ ಅದರಂತೆ ಮನೆಯಲ್ಲಿ 3 ಜನದ ಗ್ರೂಪ್ ಮಾಡ್ಕೊಂಡಾದ್ಮೇಲೆ ರಜತಿಗೆ ಇಲ್ಲಿ ಇಬ್ರು ಸೇರ್ಕೊಂಡು ಒಂದು ಏನಂತಾರೆ ನೇಣಗಂಬಕ್ಕೆ ಏರಿಸುವಂತಹ ಒಂದು ಸಿಚುವೇಶನ್ ಅನ್ನು ತಂದ್ಬಿಡ್ತಾರೆ. ಅದು ಬೇರೆ ಯಾರು ಅಲ್ಲ, ಭವ್ಯ ಮತ್ತೆ ಮೋಕ್ಷಿತಾ. ಭವ್ಯ ಮೋಕ್ಷಿತಾ ಇಬ್ರು ಕೂಡ ಸೆಲೆಕ್ಟ್ ಮಾಡ್ಕೊಂಡು ರಜತನ ಹೊರಗಡೆ ಹಾಕೋಣ ಅಂದ್ಬಿಟ್ಟು ಇಂಡಿವಿಜುವಲ್ ಗೇಮ್ ಅನ್ನ ಬಿಟ್ಬಿಟ್ಟು ಗ್ರೂಪ್ ಗೇಮ್ ಅನ್ನ ಆಡ್ಬಿಟ್ಟು ರಜತ್ ಅವ್ರನ್ನ ಸೋಲ್ಸೇ ಬಿಡ್ತಾರೆ. ಸೊ ರಜತ್ ಅವರು ಹಾಗೆ ಮಿಡ್ ನೈಟ್ ಎಲಿಮಿನೇಷನ್ಗೆ ನಾಮಿನೇಟ್ ಕೂಡ ಆಗ್ಬಿಡ್ತಾರೆ. ನಂತರ ರಜತ್ಗೆ ಗೊತ್ತಾಗತ್ತೆ, ನೀವು ಇಬ್ರು ಸೇರ್ಕೊಂಡು ನನಗೆ ಟಾರ್ಗೆಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ತ್ರಿವಿಕ್ರಮ್ಗೂ ಕೂಡ ಸಿಟ್ಟು ಬರುತ್ತೆ. ರಜತ್ ಅನ್ನ ಟಾರ್ಗೆಟ್ ಮಾಡಿದ ಮೋಕ್ಷಿತನ್ಗೆ ತ್ರಿವಿಕ್ರಮ್ ಹೋಗಿ ಕ್ಲಾಸ್ ತಗೋತಾನೆ. ಸೊ ಟಿಕೆಟ್ ಟು ಫೈನಲ್ ರೇಸ್ಗೆ ಭವ್ಯ ಹೋಗಬಾರ್ದು ಅಂತ ಹೇಳಿದಂತಹ ಮೋಕ್ಷಿತಾ ನಾಮಿನೇಷನ್ಗೆ ಸೇಫ್ ಆಗಕ್ಕೆ ಭವ್ಯನ ಜೊತೆಗೆ ಸೇರ್ಕೊಂಡು ಆಟ ಆಡಿದ್ರು. ಇದೆಷ್ಟು ಸರಿ ಅಂತ ಹೇಳಿ. ಸೊ ನಾನು ನಯತ್ತಾಗಿ ಆಡಿದ್ದೀನಿ ಅಂತ ಹೇಳಿ ಮೋಕ್ಷಿತಾ ಅಂದಾಗ ಅಲ್ಲಿಗೆ ಬಂದಂತಹ ರಜತ್, ನೀನು ಈಗ ಹೇಳ್ತಿರೋದು ಸುಳ್ಳು, ನಿನ್ನ ಮನಸಾಕ್ಷಿಗೆ ಗೊತ್ತು ನೀನೇನು ಅಂತ ಹೇಳಿ. ಸೊ ಇದೇ ಆಟವನ್ನ ರಜತ್ ಈ ಹಿಂದೆ ಹಾಗೆ ಹನುಮಂತಂಗೂ ಕೂಡ ಮಾಡಿದ್ದ. ಭವ್ಯ ಮತ್ತೆ ತ್ರಿವಿಕ್ರಮ್ನ ಉಳಿಸಕ್ ಹೋಗಿ ಹನುಮಂತಂಗೆ ಮೋಸ ಮಾಡಿದ್ದ. ಸೊ ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಮಾಡಿದ್ದುಣ್ಣೋ ಮಾರಾಯ. ಹಾಗೆ ರಜತ್ಗೂ ಕೂಡ ಒಂದೇ ವಾರದಲ್ಲಿ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಜೊತೆಗೆ ಪ್ರಾಯಶ್ಚಿತ್ತನೂ ಕೂಡ ಆಗ್ತಾ ಇದೆ. ಸೊ ನಾನು ಮಾಡಿದ ತಪ್ಪು ಏನು ಅಂತ ಹೇಳಿ ಈಗಾದ್ರೂ ಅರ್ಥ ಮಾಡ್ಕೊಂಡ್ರೆ ನಿಯತ್ತಿನ ಆಟ ಆಡಿದಿದ್ರೆ ಫೈನಲ್ಗೆ ಹೋಗುವಂತ ಕಂಟೆಸ್ಟೆಂಟ್ ರಜತ್ ಅವರು ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಫೈನಲ್ಗೆ ಹೋಗ್ಬೋದಿತ್ತು. ಸೊ ಹನುಮಂತಂಗೆ ಮಾಡಿದ ಮೋಸಕ್ಕೆ ಸರಿಯಾದ ಒಂದು ತಕ್ಕ ಶಾಸ್ತಿ ಆಗಿದೆ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ.